ಈ ಮಧ್ಯೆ ಪುತ್ರನನ್ನ ಎಂಎಲ್ಸಿ ಮಾಡೋದಕ್ಕೆ ಸಿಎಂ ಲಾಬಿ ನಡೆಸ್ತಾ ಇದ್ದಾರೆ. ಯತೀಂದ್ರಗೆ ಎಂಎಲ್ಸಿ ಸ್ಥಾನ ಕೊಡಿಸೋದಕ್ಕೆ ಸಿಎಂ ಪರೋಕ್ಷ ಒತ್ತಡ ಹಾಕ್ತಾ ಇದ್ದಾರೆ. ಯತೀಂದ್ರ ನನಗೆ ಕ್ಷೇತ್ರ ಬಿಟ್ಕೊಟ್ಟಿದ್ದಾರೆ. ನಾನು ವಿಧಾನಸಭೆಗೆ ಕೋಲಾರದಿಂದ ಸ್ಪರ್ಧೆಗೆ ನಿರ್ಧರಿಸಿದ್ದೆ, ಆದರೆ ಹೈಕಮಾಂಡ್ ವರುಣಾದಿಂದ ಸ್ಪರ್ಧೆ ಮಾಡೋದಕ್ಕೆ ನನಗೆ ಸೂಚಿಸಿತು. ಯತೀಂದ್ರಗೆ ಎಂಎಲ್ಸಿ ನೀಡೋದಾಗಿ ಭರವಸೆ ಕೊಟ್ಟಿದ್ರು. ಈಗ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ಗೊತ್ತಿಲ್ಲ ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಡೋ ಮೂಲಕ ಪರೋಕ್ಷ ಒತ್ತಡ ಹಾಕ್ತಾ ಇದ್ದಾರೆ ಯತೀಂದ್ರಗೆ ಎಂಎಲ್ಸಿ ಸ್ಥಾನಕ್ಕಾಗಿ. ಈ ಬಾರಿ ಎಂಎಲ್ಸಿ ಆಗ್ತಾರೆ ಯತೀಂದ್ರ ಅವ್ರನ್ನ ಎಂಎಲ್ಸಿ ಮಾಡಬೇಕು ಅಂತ ಹೇಳಿ ಸರ್ ಒತ್ತಡ ಬರ್ತಿದೆ. ಹೈಕಮಾಂಡ್ನವರೇ ಅದು ಅವ್ರಿಗೆ ಮಾಡ್ತೀವಿ, ಮುಂದೆ ಎಂಎಲ್ಸಿ ಮಾಡ್ತೀವಿ ಅಂತ ಹೇಳಿದ್ರು. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಳೆದ ಬಾರಿ ಅವರು ಶಾಸಕರಾಗಿದ್ದಂತವರು ಹೈಕಮಾಂಡ್ ಹೇಳಿದ ತಕ್ಷಣ ಸ್ಥಾನವನ್ನ ಬಿಟ್ಕೊಟ್ಟಿದ್ದಾರೆ, ಅದನ್ನ ಪರಿಗಣಿಸಬೇಕಂತ ಹೈಕಮಾಂಡ್ ಅಂತ ಹೇಳಿ ಒತ್ತಾಯ. ಹೌದಪ್ಪ, ನಾನು ಅದನ್ನೇ ಹೇಳ್ತಾ ಇರೋದು. ಹೋದ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ. ಹೈಕಮಾಂಡ್ನವರು ಕೋಲಾರ ಬೇಡ ವರ್ಣದಲ್ಲೇ ನಿಲ್ಲಬೇಕು ಅಂತ ಹೇಳಿದರು. ಆಮೇಲೆ ನಮ್ಮ ಹುಡುಗ ಅಲ್ಲಿ MLA ಆಗಿದ್ದಿಲ್ಲ, ಸಿಟ್ಟಿಂಗ್ MLA. ಯತೀಂದ್ರನಿಗೆ ನಿಮ್ಮ ತಂದೆಗೆ ಬಿಟ್ಕೊಡು, ನಿನಗೆ MLC ಮಾಡೋಣ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ, ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯತೀಂದ್ರ ಸಿದ್ದರಾಮಯ್ಯಗೆ ಪರಿಷತ್ ಸ್ಥಾನ ನೀಡೋ ವಿಚಾರ ಯತೀಂದ್ರ ಪರ ಸಚಿವ HC ಮಹದೇವಪ್ಪ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಕಳೆದ ಬಾರಿ ಯತೀಂದ್ರ ತಂದೆಗಾಗಿ ಕ್ಷೇತ್ರ ತ್ಯಾಗ ಮಾಡಿದ್ರು. ಹೈಕಮಾಂಡ್ ಆದೇಶಕ್ಕೆ ಯತೀಂದ್ರ ತಲೆಬಾಗಿದ್ರು. ಕಾಂಗ್ರೆಸ್ನಲ್ಲಿ ಪರಿಷತ್ ಚುನಾವಣೆಗೆ ಲಾಬಿ ಹೆಚ್ಚಾಗಿದೆ. ವರಿಷ್ಠರು ಏನ್ ನಿರ್ಧಾರ ತೆಗೆದುಕೊಳ್ತಾರೋ ನೋಡಬೇಕು ಅಂತ ಮೈಸೂರಿನಲ್ಲಿ HC ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಯತೀಂದ್ರ ಪರ ಬ್ಯಾಟ್ ಬೀಸಿದ್ದಾರೆ. ಅಂದ್ರೆ ಯಾವಾಗಲೂ ಲಾಬಿ ಇದ್ದೇ ಇರ್ತದೆ. ಅವರು MLA ಆಗ್ಬೇಕಾಗಿತ್ತು, ಅವ್ರ ಕ್ಷೇತ್ರನ ತ್ಯಾಗ ಮಾಡಿದ್ದಾರೆ. ಅವರು ನಿಲ್ಬೇಡ ಅಂತ ಹೇಳೋದು ಹೈಕಮಾಂಡ್ ಅವ್ರಿಗೆ ಏನು ಸಲಹೆ ಸೂಚನೆ ಕೊಟ್ಟಿದ್ದಾರೆ, ಅವರೇ ತೀರ್ಮಾನ ಮಾಡಬೇಕು. ಸುಮ್ಮನೆ ಫ್ರೆಂಡ್ ಮೀಟಿಂಗ್ ಅದ, ಫ್ರೆಂಡ್ ಮೀಟಿಂಗ್ 1 ವರ್ಷ ಆಯ್ತು. ಮತ್ತೆ ಚುನಾವಣೆ ಆದ್ಮೇಲೆ ಜಿಲ್ಲಾವಾರು ಮಾಹಿತಿ ತರಬೇಕು. ಅಧಿಕಾರ ಅಂದ್ರೆ ಯಾವಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.